ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಇವತ್ತು ನಾವು ಬೆಂಗಳೂರಿಂದ ತ್ರಿವೇಂದ್ರಂಗೆ ಹೋಗ್ತಾ ಇದೀವಿ. ಕೇರಳ ಟ್ರಿಪ್ ಶುರು ಆಗ್ತಾ ಇದೆ. ನಮ್ಮ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಎಲ್ಲ ಪೂಜೆ ಆಯ್ತು, ಊಟನೂ ಕೂಡ ಆಯ್ತು, ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ. ಫುಡ್ ಎಲ್ಲ ಪ್ಯಾಕೇಜ್ ಎಲ್ಲ ಮುಗೀತು, ನೆನ್ನೆನೆ ನೀವು ನೋಡಿದೀರಾ. ಸೊ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಓಲೋ ಆಟೋ ಬುಕ್ ಮಾಡಿದೀವಿ. ಮಾಧವರ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾವ್ ಇವಾಗ ಮೆಜೆಸ್ಟಿಕ್ ಹೋಗ್ಬೇಕು. 4:35ಗೆ ನಮ್ಗೆ ಟ್ರೈನ್ ಇದೆ. ಬನ್ನಿ ಹಾಗಿದ್ರೆ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಅಲ್ಲಿ. ಇದನ್ನ ಮೈಸೂರು ಕೊಚ್ಚಿವೇಲಿ ಎಕ್ಸ್ಪ್ರೆಸ್ ಅಂತಾನೂ ಕೂಡ ಕರೀತಾರೆ. ಈ ಟ್ರೈನ್ ನಂಬರ್ ಬಂದು 16315. ಈ ಟ್ರೈನು ಪ್ರತಿದಿನ ಕೂಡ ಮೈಸೂರಿಂದ ಹೊರಡುತ್ತೆ ಮಧ್ಯಾಹ್ನ 12:45ಕ್ಕೆ. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ KSR ಸ್ಟೇಷನನ್ನು 4:25 ಅಂದರೆ 4:25ಕ್ಕೆ ತಲುಪಿರ್ತಾನೆ. ಕರೆಕ್ಟಾಗಿ 4:35ಕ್ಕೆ ಟ್ರೈನ್ ಹೊರಡುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 5 ನಮ್ಗೆ ಅವತ್ತು ಟ್ರೈನ್ ಬಂದಿದ್ದು. ಎಲ್ಲ ದಿನ ಪ್ಲ್ಯಾಟ್ಫಾರ್ಮ್ 5 ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದ್ಸಲಿ ಬೇರೆ ಟ್ರೈನ್ಗಳಿದ್ದಾಗ ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಬರ್ಬೋದು. ಟ್ರೈನಲ್ಲಿ ಬಂದು ಕೂತಿದ್ದೀವಿ. ಇವಾಗ ಟ್ರೈನ್ ಹೊರಟಿದೆ. ಸಿಕ್ಕಾಪಟ್ಟೆ ಲೇಟ್ ಆಗೋಗಿತ್ತು. ಒಂದು ಟ್ರೈನ್ ಹೊರಡಕ್ಕೆ ಇನ್ನೊಂದು ನಿಮಿಷನೋ 2 ನಿಮಿಷನೋ ಇತ್ತು, ಅಷ್ಟರಲ್ಲಿ ಬಂದಿದ್ದೀವಿ ನಾವು. ಅಯ್ಯೋ, ಮೆಟ್ರೋ ಸ್ಟೇಷನಿಂದ ತುಂಬ ದೂರ ಇದೆ. ಆದಷ್ಟು ಬೇಗ ಬನ್ನಿ ರೈಲ್ವೆ ಸ್ಟೇಷನ್ಗೆ. ಒಂದು ಅರ್ಧ ಗಂಟೆ ಮುಂಚಿತವಾಗಿದ್ರೇ ಒಳ್ಳೆಯದು. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಅಲ್ಲಿಂದ ಓಡ್ಕೊಂಡು ಬಂದು. ವೀಕ್ ಡೇಯಲ್ಲಿ ನಾವು ಟ್ರೈನ್ನ ಬುಕ್ ಮಾಡಿದ್ರಿಂದ ಅವತ್ತಿನ ದಿವಸ ನನ್ನ ಮಗಂಗೆ ಸ್ಕೂಲ್ ಇತ್ತು. ಸುಮ್ಮನೆ ಹಾಫ್ ಡೇ ರಜಾ ಹಾಕ್ಸೋದ್ರ ಬದಲು ಸ್ಕೂಲ್ಗೆ ಹೋಗಿ ಬರಲಿ ಅಂತ ಸ್ಕೂಲು ಕಳಿಸಿದ್ವಿ. ಮಧ್ಯಾಹ್ನ ಹೋಗಿ ಅವನ್ನ ಸ್ಕೂಲಿಂದ ವಾಪಸ್ ಕರ್ಕೊಂಡು ಬಂದು ರೆಡಿ ಮಾಡಿ ಕರ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಏನು ಟೈಮ್ ಇತ್ತು ಆ ಟೈಮ್ ಕರೆಕ್ಟಾಗಿ ಹೊರಟ್ಬಿಡ್ತಾನೆ ಟ್ರೈನು. 1 ನಿಮಿಷ ಕೂಡ ಡಿಲೇ ಮಾಡೋದಿಲ್ಲ. ಓಡ್ಕೊಂಡು ಬಂದು ಸುಸ್ತಾಗೋಯ್ತು ಸಿಕ್ಕಾಪಟ್ಟೆ. ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸು ಇರಬೇಕು ಲೈಫಲ್ಲಿ, ಒಂದು ಎಕ್ಸ್ಪೀರಿಯನ್ಸ್ ಈ ಥರದ್ದು. ಫಸ್ಟ್ ಸ್ಟಾಪಲ್ಲಿ ಇದ್ದೀವಿ ಇವಾಗ, ಬೆಂಗಳೂರು ಕಂಟೋನ್ಮೆಂಟಲ್ಲಿ. ಮೆಜೆಸ್ಟಿಕ್ ಬಿಟ್ಟ ಮೇಲೆ ಇದು ಫಸ್ಟ್ ಸ್ಟಾಪು ಕಂಟೋನ್ಮೆಂಟು. ಕಂಟೋನ್ಮೆಂಟಿಂದ ಹೊರಟಿದ್ದಾನೆ ಇವಾಗ. ಈ ಟ್ರೈನು ಮೈಸೂರಿಂದ ಹೊರಡೋದ್ರಿಂದ ಮಂಡ್ಯ, ಮದ್ದೂರು, ರಾಮನಗರ, ಕೆಂಗೇರಿಯಲ್ಲೂ ಕೂಡ ನಿಮಗೆ ಸ್ಟಾಪ್ ಇರುತ್ತೆ. ಹಾಗೆ ಬೆಂಗಳೂರಿಗೆ ಬಂದರೆ ಮೆಜೆಸ್ಟಿಕ್ಕು ಹಾಗೆ KR ಪುರಮಲ್ಲಿ ಸ್ಟಾಪ್ ಇರುತ್ತೆ. ಬೆಂಗಳೂರು ಕಂಟೋನ್ಮೆಂಟಲ್ಲಿ ಸ್ಟಾಪ್ ಇರುತ್ತೆ. ಹಾಗೆ ವೈಟ್ ಫೀಲ್ಡಲ್ಲೂ ಕೂಡ ಸ್ಟಾಪ್ ಇರುತ್ತೆ. ನೆಕ್ಸ್ಟು ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶ್ ಬಾರ್ಡರು ಅಂದರೆ ಕೋಲಾರಲ್ಲಿ ನಮಗೆ ಬಂಗಾರಪೇಟಲ್ಲಿ ಸ್ಟಾಪ್ ಇರುತ್ತೆ. ಅದಾದಮೇಲೆ ಆಂಧ್ರ ಪ್ರದೇಶಕ್ಕೆ ಟ್ರೈನ್ ಟ್ರಾವೆಲ್ ಆಗುತ್ತೆ. ಈ ಟ್ರೈನು 4 ರಾಜ್ಯಗಳನ್ನು ಕವರ್ ಮಾಡ್ಕೊಂಡು ಹೋಗ್ತಾನೆ. ಮೊದಲನೇದಾಗಿ ಕರ್ನಾಟಕ, ಅನಂತರ ಆಂಧ್ರ ಪ್ರದೇಶ, ಅದಾದಮೇಲೆ ತಮಿಳುನಾಡು, ಕೊನೆಗೆ ಕೇರಳಗೆ ಟ್ರಾವೆಲ್ ಆಗುತ್ತೆ ಟ್ರೈನು. ಆಂಧ್ರ ಪ್ರದೇಶದ ಮೇನ್ ಸಿಟಿ ಆದಂತಹ ಕುಪ್ಪಮಲ್ಲಿ ಸ್ಟಾಪ್ ಇರುತ್ತೆ. ಅದಾದಮೇಲೆ ತಮಿಳುನಾಡು ಕಡೆಗೆ ಟ್ರಾವೆಲ್ ಆಗುತ್ತೆ ಟ್ರೈನು. ಇನ್ನು ತಮಿಳುನಾಡಿನ ಮೇನ್ ಸಿಟಿಗಳಾದಂತಹ ತಿರುಪಟ್ಟೂರು ಜಂಕ್ಷನ್ನು, ಸೇಲಮ್ಮು, ಈರೋಡು, ತಿರುಪೂರು ಜೊತೆಗೆ ಕೊಯಂಬತ್ತೂರಲ್ಲೂ ಕೂಡ ಸ್ಟಾಪ್ ಇರುತ್ತೆ. ಕೊಯಂಬತ್ತೂರು ರೀಚ್ ಆಗೋಷ್ಟರಲ್ಲಿ ಮಧ್ಯರಾತ್ರಿ 12 ಗಂಟೆ ಆಗಿರುತ್ತೆ. ಕೊಯಂಬತ್ತೂರೇ ಲಾಸ್ಟ್ ಸ್ಟಾಪ್ ಆಗಿರುತ್ತೆ ತಮಿಳುನಾಡಿಗೆ. ಅದಾದಮೇಲೆ ನಾವು ಕೇರಳಗೆ ಎಂಟರ್ ಆಗ್ತೀವಿ. ಇನ್ನು ಕೇರಳದಲ್ಲೂ ಹಾಗೆ ಮೇನ್ ಸಿಟಿಗಳು ಹಾಗೆ ಮೇನ್ ಟೂರಿಸ್ಟ್ ಪ್ಲೇಸಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಸ್ಟಾಪ್ಗಳಿದೆ. ಪಾಲಕ್ಕಡ್ ಜಂಕ್ಷನ್ನು, ತ್ರಿಶೂರು, ಅಲುವಾ ಹಾಗೆ ಎರ್ನಾಕುಲಂ ಜಂಕ್ಷನಲ್ಲಿ ಸ್ಟಾಪ್ ಇದೆ.
ಎರ್ನಾಕುಲಂನೇ ನಾವು ಕೊಚ್ಚಿ ಅಂತ ಕರಿತೀವಿ. ಅದಾದಮೇಲೆ ಅಲಿಪಿಲ್ಲು ಸ್ಟಾಪ್ ಇದೆ. ಅಂಬಲಪುಲ, ಹರಿಪಾಡು, ಕಾಯಂಕುಲಂ ಜೊತೆಗೆ ಕೊಲ್ಲಂ, ಕೊನೆಯದಾಗಿ ತ್ರಿವೇಂದ್ರಂನ ರೀಚ್ ಆಗ್ತಾನೆ ಟ್ರೈನು. ಇನ್ನು ಈ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಇರೋದಿಲ್ಲ, ಹಾಗಾಗಿ ಫುಡ್ನ ಆದಷ್ಟು ಮನೆಯಿಂದ ತೊಗೊಂಡೋದ್ರೇ ಒಳ್ಳೆಯದು. ಅಥವಾ ನೀವು ಟ್ರೈನಲ್ಲೇ ಸಿಗೋವಂಥ ಊಟನ ತಿಂತೀರಾ ಅಂತಂದರೆ ನಿಮ್ಮ ಇಷ್ಟ, ತಿನ್ಬೋದು. ಇವಾಗ ಟ್ರೈನ್ ಟಿಕೆಟ್ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಟ್ರೈನಲ್ಲಿ ನಾರ್ಮಲ್ ಸ್ಲೀಪರ್ ಕೋಚ್ ಕೂಡ ಇದೆ, ಹಾಗೆ AC ಕೋಚ್ಗಳು ಕೂಡ ಇದೆ. ನಿಮಗೆ ತುಂಬ ಕಡಿಮೆ ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಸ್ಲೀಪರ್ ಕೋಚಲ್ಲಿ ಟ್ರಾವೆಲ್ ಮಾಡ್ಬೋದು. ಸ್ಲೀಪರ್ ಕೋಚಲ್ಲಿ ಒಬ್ಬರಿಗೆ ನಿಮಗೆ 460 ರೂಪಾಯಿಂದ 490 ರೂಪಾಯಿವರೆಗೂ ಚಾರ್ಜ್ ಆಗುತ್ತೆ. ಇನ್ನು ಥರ್ಡ್ AC ಅಂದರೆ AC 3 ಟಯರಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ 1100 ರೂಪಾಯಿಂದ 1200 ರೂಪಾಯಿವರೆಗೂ ಚಾರ್ಜ್ ಆಗುತ್ತೆ. ಹಾಗೆ 2 ACಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಸೆಕೆಂಡ್ ACಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ 1700 ರೂಪಾಯಿಂದ 1750 ರೂಪಾಯಿವರೆಗೂ ನಿಮಗೆ ಚಾರ್ಜ್ ಆಗುತ್ತೆ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವಾಗ ಆದಷ್ಟು ನಾರ್ಮಲ್ ಸ್ಲೀಪರ್ ಕೋಚ್ಗಳಿಗಿಂತ AC ಕೋಚ್ಗಳನ್ನ ನಾವು ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಒಂದು ಸೇಫ್ಟಿ ಪರ್ಪಸ್ಸಿಂದ AC ಕೋಚ್ಗಳಿಗೆ ಯಾರು ಅಷ್ಟು ಸುಲಭವಾಗಿ ಬರೋದಕ್ಕಾಗೋದಿಲ್ಲ. ಆದರೆ ಸ್ಲೀಪರಲ್ಲಿ ಆಗಿರೋದಿಲ್ಲ, ಯಾರು ಬೇಕಾದರೂ ಬರ್ತಾರೆ, ಯಾರು ಬೇಕಾದರೂ ಹೋಗ್ತಾ ಇರ್ತಾರೆ. ಇನ್ನು ಕೆಲವೊಂದು ಪ್ಲೇಸಸ್ಸಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಇವಾಗ ಎಕ್ಸಾಂಪಲ್ ನಾವು ಹೋಗ್ತಾ ಇರೋದು ಕೇರಳ ಆಗಿರೋದ್ರಿಂದ ಕೋಸ್ಟಲ್ ಏರಿಯಾ ಪೂರ್ತಿಯಾಗಿ ಸಮುದ್ರದ ತೀರದಲ್ಲೇ ಇರುವಂಥ ಪ್ಲೇಸಸ್ಸು ತುಂಬ ಸೆಕೆ ಇರುತ್ತೆ, ತುಂಬ ಹ್ಯುಮಿಡಿಟಿ ಇರುತ್ತೆ. ಹಾಗಾಗಿ AC ಕೋಚಲ್ಲಿ ಹೋಗೋದು ಒಳ್ಳೆಯದು. ಇನ್ನು ಥರ್ಡ್ AC, ಸೆಕೆಂಡ್ ACಲೆಲ್ಲ ಅವರೇ ಬೆಡ್ಶೀಟು, ಪಿಲ್ಲೋ ಎಲ್ಲ ಕೊಡ್ತಾರೆ. ನಾವೇನು ಕ್ಯಾರಿ ಮಾಡೋ ಅಗತ್ಯ ಇರೋದಿಲ್ಲ. ಹಾಗೆ ಟಾಯ್ಲೆಟು ಕೂಡ ಕ್ಲೀನಾಗೇ ಇರುತ್ತೆ. ಕಾಫಿ ಬಂಗಾರಪೇಟಲ್ಲಿ ಇದ್ದೀವಿ ಇವಾಗ. ಟ್ರೈನ್ ಇವಾಗ ಬಂಗಾರಪೇಟಲ್ಲಿದೆ. ಟೈಮ್ ಎಷ್ಟು? 6:15 ಹೊರಡ್ತಾನೆ ಇವಾಗ. ಇನ್ನು ಸ್ಟಾರ್ಟಿಂಗ್ ಟು ಎಂಡ್ ಅಂದರೆ ಮೈಸೂರಿಂದ ತ್ರಿವೇಂದ್ರಂಗೆ ಲೆಕ್ಕ ಹಾಕೊಂಡ್ರೆ ನಾವು 976 ಕಿಲೋಮೀಟರ್ ಟ್ರಾವೆಲ್ ಆಗುತ್ತೆ ಟ್ರೈನು. ಹಾಗೆ ಜರ್ನಿ ಟೈಮಿಂಗ್ಸ್ ಬಂದು 20 ಅವರ್ಸ್ ಇರುತ್ತೆ. ಬೆಂಗಳೂರಿಂದ ಆದರೆ 17 ಅವರ್ ಇರುತ್ತೆ. ಟ್ರೈನ್ ಕುಪ್ಪಂ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೆ. ಇವಾಗ ಆಂಧ್ರ ಪ್ರದೇಶದಲ್ಲಿದ್ದೀವಿ. ಸುಮಾರು 130 ಸ್ಪೀಡಲ್ಲಿ ಹೋಗ್ತಾ ಇದೆ ಟ್ರೈನ್. ಇವಾಗ ಆನ್ ಆಗಿದೆಯಾ ಇದು? ಟೈಮ್ ಇವಾಗ 7:45 ಆಗ್ತಾ ಬಂತು. ಊಟ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಗೆ ಈ ಸಲ ಲೋಯರ್ ಸೀಟ್ ಸಿಕ್ಕಿಲ್ಲ. ಎರಡು ಅಪ್ಪರ್ ಸೀಟು ಹಾಗೆ ಒಂದು ಮಿಡಲ್ ಒಂದು ಸಿಕ್ಕಿದೆ. ಯೂಶ್ವಲಿ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಆದಷ್ಟು ಫುಡ್ಡನ್ನು ಕ್ಯಾರಿ ಮಾಡ್ತೀವಿ. ಈ ಸಲ ಚಪಾತಿ ಹಾಗೆ ಟೊಮೆಟೊ ಗೊಜ್ಜು ಜೊತೆಗೆ ಅನ್ನ ಸಾಂಬಾರು ಕೂಡ ತೊಗೊಂಡೋಗಿದ್ದೆ. ಮಾರನೇ ದಿವಸಕ್ಕೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೊಂಡು ಹೋಗಿದ್ದೀನಿ. ಊಟ ಮಾಡಿದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮಲ್ಗೋವಂಥ ಟೈಮ್ ಆಗಿದೆ. ನಾವು ಸ್ವಲ್ಪ ಟ್ರೈನ್ ಲೇಟಾಗೆ ಬುಕ್ ಮಾಡಿದ್ರಿಂದ ನಮಗೆ ಲೋಯರ್ ಸೀಟ್ ಸಿಗಲಿಲ್ಲ. ಹಾಗಾಗಿ ಮಿಡಲ್ ಒಂದು ಹಾಗೆ ಅಪ್ಪರ್ ಸೀಟ್ 2 ಸಿಕ್ಕಿತ್ತು. ಇವಾಗ ಟೈಮ್ ಬಂದು ರಾತ್ರಿ 10 ಗಂಟೆ ಆಗಿದೆ. ಹಾಗೆ ಟ್ರೈನು ತಮಿಳ್ನಾಡಲ್ಲಿದೆ. ಈಗ ಮಲ್ಗೋ ಟೈಮು. ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಕೇರಳದಲ್ಲಿರ್ತೀವಿ. ಗುಡ್ ಮಾರ್ನಿಂಗ್. ನಮ್ಮ ಟ್ರೈನ್ ಇವಾಗ ಕೇರಳದಲ್ಲಿ ಟ್ರಾವೆಲ್ ಆಗ್ತಾ ಇದೆ. ಬೆಳಗ್ಗೆ ಎದ್ದು ಟ್ರೈನಲ್ಲೇ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗ್ತಾ ಇದ್ದೀವಿ. ಇನ್ನು ಕಾಫಿ ಕುಡ್ದಿಲ್ಲ, ಹಾಗೆ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಟ್ರೈನಲ್ಲಿ ಟ್ರಾವೆಲ್ ಮಾಡೋವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸೈಡ್ ಲೋವರ್ ಬರ್ತ್ ಏನಿರುತ್ತೆ ಇದು ತುಂಬಾ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಕೂತ್ಕೊಂಡು ಅದರಲ್ಲೂ ಕೇರಳದ ಸೀನಿಕ್ ಬ್ಯೂಟಿನ ಎಂಜಾಯ್ ಮಾಡೋದೇ ಒಂಥರ ಖುಷಿ. ದೇವರ ನಾಡು ಅಂತಲೇ ಕರ್ಸ್ಕೊಳ್ಳೋವಂಥ ಈ ಕೇರಳದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ತೆಂಗಿನ ಮರಗಳು, ಬಾಳೆ ಗಿಡಗಳು ಹಾಗೆ ಬ್ಯಾಕ್ ವಾಟರ್ನ ನೀವು ನೋಡ್ಬೋದು. ಹೆಂಚಿನ ಮನೆಗಳು ಹಾಗೆ ನದಿಲಿ ತೇಲಾಡೋ ಅಂಥ ಸಣ್ಣ ಪುಟ್ಟ ದೋಣಿಗಳು, ಇವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಇವಾಗ ಬೆಳಗ್ಗೆ 7 ಗಂಟೆ ಆಗಿದೆ. ನಾವಿವಾಗ ಕೊಲ್ಲಂ ಅನ್ನೋ ಒಂದು ಜಾಗದಲ್ಲಿದ್ದೀವಿ.
ಕೇರಳದಲ್ಲಿರುವಂಥ ಫೇಮಸ್ ಸಿಟಿಗಳಲ್ಲಿ ಈ ಕೊಲ್ಲಂ ಕೂಡ ಒಂದು. ತಿರುವನಂತಪುರಂದಿಂದ ಕೊಲ್ಲಂಗೆ 64 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಂದ ಕೇವಲ 1.5 ಅವರಲ್ಲೆಲ್ಲ ನಾವು ತ್ರಿವೆಂಡ್ರಮ್ ರೀಚ್ ಆಗಿರ್ತೀವಿ. ನಮ್ಮ ಸ್ಟಾಪ್ ಬರೋ ಅಷ್ಟರಲ್ಲಿ ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆನಂತರ ನಾವು ಅಲ್ಲಿ ಇಳಿದ ತಕ್ಷಣ ಆಟೋ ಬುಕ್ ಮಾಡಿಕೊಂಡು ನಮ್ಮ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೇಗನೆ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಹೋಗಬೇಕು. ಯಾಕಂದರೆ ಕೇರಳದಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳು ಕೂಡ 12 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಅಂತ ಹೇಳಿ ಕಾಫಿ ಕುಡಿದು ಕೊಲ್ಲಮಲ್ಲಿ ಒಂದು 5-10 ನಿಮಿಷ ಟ್ರೈನ್ ನಿಲ್ಲಿಸಿತ್ತು. ಹೊರಗಡೆ ಹೋಗಿ ಎಲ್ಲ ನೋಡಿಕೊಂಡು ವಾಪಸ್ ಬಂದು ಬ್ರೇಕ್ಫಾಸ್ಟ್ ಮಾಡ್ತೀವಿ. ವರ್ಕಳಲ್ಲಿದ್ದೀವಿ ಇವಾಗ. ಇಲ್ಲಿ ಜಟಾಯು ಹತ್ ಸೆಂಟರ್ಗೆ ಬರೋರು ಈ ಸ್ಟೇಷನಲ್ಲಿ ಇಳ್ಕೊಬೇಕು, ಅಥವಾ ವರ್ಕಳ ನಾರ್ತ್ ಕ್ಲಿಫ್ ಇದೆಯಲ್ಲ ಅಲ್ಲಿಗೆ ಬರೋರು ಕೂಡ ಇಲ್ಲಿ ಇಳ್ಕೊಬೋದು. ಹೊರಡ್ತಾನೆ ಇವಾಗ ಇಲ್ಲಿಂದ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವಾ, ಈ ಟ್ರೈನು ಕೇರಳದಲ್ಲಿರುವಂಥ ಎಲ್ಲ ಮೇನ್ ಟೂರಿಸ್ಟ್ ಪ್ಲೇಸಸ್ಸಲ್ಲೂ ಕೂಡ ಸ್ಟಾಪ್ಗಳು ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ವರ್ಕಳಲ್ಲಿ ನಮಗೆ ಮಿನಿ ಗೋವಾ ಥರನೇ ಇದೆ. ಇಲ್ಲಿ ಜಟಾಯು ಅರ್ತ್ ಸೆಂಟರ್ಗೆ ಹೋಗೋ ಅಂಥವರು ಕೂಡ ಈ ಜಾಗದಲ್ಲಿ ಇಳ್ಕೊಳ್ಬೋದು. ಅದೇ ರೀತಿ ಅಲೆಪ್ಪೆ ಅಂದರೆ ಅಲಪ್ಪುಜಾದಲ್ಲಿ ಹೌಸ್ ಬೋಟಲ್ಲಿ ಸ್ಟೇ ಆಗೋದಕ್ಕೆ ಇಷ್ಟಪಟ್ಟರೆ, ಅಥವಾ ಕೇರಳದ ಬ್ಯಾಕ್ ವಾಟರ್ ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅಂತಂದರೆ ಅಲಪ್ಪುಜಾದಲ್ಲಿ ಇಳ್ಕೊಬೋದು. ಅಥವಾ ಕೊಚ್ಚಿಯಲ್ಲಿ ನೀವು ಪೋರ್ಟ್ನೆಲ್ಲ ನೋಡ್ತೀರಾ ಅಂತಂದರೆ ಕೊಚ್ಚಿಲಿ ಇಳ್ಕೊಬೋದು. ಹಾಗೆ ಗುರುವಾಯೂರು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನೀವು ತ್ರಿಶೂರಲ್ಲಿ ಇಳ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ. ಈ ರೀತಿ ಮೇನ್ ಸಿಟಿಗಳೆಲ್ಲ ಕಡೆನೂ ಕೂಡ ಟ್ರೈನ್ ಸ್ಟಾಪ್ ಇದೆ. ಸೊ ಹಾಗಾಗಿ ನೀವು ಕೇರಳದಲ್ಲಿ ಯಾವುದೇ ಮೇಯ್ನ್ ಆಗಿರೋಂಥ ಟೂರಿಸ್ಟ್ ಪ್ಲೇಸ್ಗೆ ಹೋಗಬೇಕು ಅಂದರೂ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಚಿತ್ರಾನ್ನ, ಚಪಾತಿ, ಟೊಮೆಟೊ ಗೊಜ್ಜು. ಯಾಕೆ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ರೈಸ್ ಐಟಮ್ ಎಲ್ಲ ಮಾಡಿಕೊಂಡ್ರೆ ಇರುತ್ತಾ, ಹಾಳಾಗೋದಿಲ್ವಾ ಅಂತ ನೀವು ಕೇಳ್ಬೋದು. ಒಂದು ಟೈಮ್ ಲಿಮಿಟ್ವರೆಗೂ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ರೈಸ್ನ ನಾನು ಹೊರಡೋದಕ್ಕೂ 1-2 ಅವರ್ ಮುಂಚೆ ಮಾಡ್ಕೊಂಡಿದ್ದೆ. ಆದಷ್ಟು ಉದ್ರುದ್ರಾಗಿ ಮಾಡ್ಕೋಬೇಕು ರೈಸ್ನ. ಹಾಗೆ ನಾನು ಚಿತ್ರಾನ್ನ ಮಾಡುವಾಗ ಯಾವುದೇ ಈರುಳ್ಳಿ, ಟೊಮೆಟೊ ಏನೂ ಹಾಕಿಲ್ಲ. ಪ್ಲೈನಾಗಿ ಒಗ್ಗರಣೆ ಕೊಟ್ಟು ಕಡಲೆಬೇಳೆ ಹಾಗೆ ಕಡಲೆ ಬೀಜ ಎಲ್ಲ ಹಾಕಿ ಲೆಮನ್ ರೈಸ್ ಥರ ಮಾಡ್ಕೊಂಡಿದ್ದು, ಈರುಳ್ಳಿ ಏನೂ ಹಾಕಿದೆ. ಹಾಗಾಗಿ ಏನೂ ಆಗಿರಲಿಲ್ಲ. ನಾವು ಒಡಿಸ್ಸಾಗೆ ಹೋಗುವಾಗೂ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನನೇ ಮಾಡ್ಕೊಂಡಿದ್ವಿ. ಆ ಟೈಮಲ್ಲೂ ಕೂಡ ರೈಸ್ ಏನೂ ಹಾಳಾಗಿರಲಿಲ್ಲ. ಮಧ್ಯಾಹ್ನಕ್ಕೂ ಕೂಡ ರೈಸು ಚೆನ್ನಾಗೇ ಇತ್ತು.
ನಾವು ಅಡುಗೆ ಮಾಡುವಾಗ ತೆಂಗಿನಕಾಯಿ ತುರಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದಾಗ ಸ್ವಲ್ಪ ಅದು ಸ್ಮೆಲ್ ಬಂದಂಗೆ ಆಗುತ್ತೆ. ಸೊ ಹಾಗಾಗಿನೇ ನಾನು ಪ್ಲೈನಾಗೆ ಮಾಡ್ಕೊತೀನಿ. ಇವಾಗ ನಮ್ಮ ಟ್ರೈನು ಕೊನೆ ಸ್ಟಾಪನ್ನು ರೀಚ್ ಆಗಿದೆ. ನಮ್ಮ ಡೆಸ್ಟಿನೇಷನ್ ಬಂತು ತಿರುವನಂತಪುರಂ ನಾರ್ತ್, ಅಂದರೆ ಕೊಚ್ಚುವೇಲಿಯಲ್ಲಿ ಇಳಿತಾ ಇದ್ದೀವಿ ಇವಾಗ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದ ಟೈಮ್ಗಿಂತ ಬೇಗನೆ ಟ್ರೈನ್ ರೀಚ್ ಆಗಿದ್ದ. ಬೆಳಗ್ಗೆ 9:05ಗೆ ನಾವು ಈ ಸ್ಟೇಷನ್ ರೀಚ್ ಆಗಬೇಕಾಗಿತ್ತು. ಆದರೆ ನಾವು 8:45ಗೆಲ್ಲ ತಿರುವನಂತಪುರಂ ನಾರ್ತ್ ಸ್ಟೇಷನ್ ರೀಚ್ ಆಗಿದ್ದೀವಿ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಾ ಇದ್ದಂಗೆ ಸುಮಾರಷ್ಟು ಬಸ್ಗಳು ಹಾಗೆ ಆಟೋಗಳಿರುತ್ತೆ. ಬೆಂಗಳೂರಲ್ಲಿ ಯಾವ ರೀತಿ ಯಶವಂತಪುರ ಹಾಗೆ ಯಲಹಂಕ, KR ಪುರಂ, ವೈಟ್ಫೀಲ್ಡ್ ಈ ರೀತಿ ಬೆಂಗಳೂರಲ್ಲೇ ಬೇರೆ ಬೇರೆ ಸ್ಟೇಷನ್ ಇರುತ್ತೋ ಅದೇ ರೀತಿ ಕೇರಳದ ರಾಜಧಾನಿ ಆಗಿರುವಂಥ ಈ ತ್ರಿವೇಂದ್ರಮಲ್ಲೂ ಕೂಡ ತ್ರಿವೇಂದ್ರಂ ನಾರ್ತು, ತ್ರಿವೇಂದ್ರಂ ಸೌತು ಹಾಗೆ ತ್ರಿವೇಂದ್ರಂ ಸೆಂಟ್ರಲ್ ಅಂತ 3-4 ಸ್ಟೇಷನ್ಗಳಿರುತ್ತೆ. ನಾವಿವಾಗ ಇಳಿದಿರೋದು ತ್ರಿವೇಂದ್ರಂ ನಾರ್ತಲ್ಲಿ. ಇಲ್ಲಿಂದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ 6-7 ಕಿಲೋಮೀಟರ್ ದೂರದಲ್ಲಿದೆ. ಅದೇ ನೀವು ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಕೇವಲ 1 ಅಥವಾ 2 ಕಿಲೋಮೀಟರ್ ದೂರದಲ್ಲಿರುತ್ತೆ. ರೈಲ್ವೆ ಸ್ಟೇಷನ್ ಹೊರಭಾಗದಲ್ಲಿ ಸುಮಾರು ಬಸ್ಗಳಿತ್ತು. ಆದರೆ ಲಗೇಜ್ನೆಲ್ಲ ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಬಸ್ಗಳೆಲ್ಲ ಫುಲ್ಲು ಫಿಲ್ ಆಗೋಗಿತ್ತು. ಹಾಗಾಗಿ ನಾವು ಆಟೋ ಬುಕ್ ಮಾಡಿಕೊಂಡು ದೇವಸ್ಥಾನದ ಹತ್ರನೇ ಯಾವುದಾದ್ರೂ ಒಂದು ರೂಮ್ ತೋರಿಸೋದಕ್ಕೆ ನಮ್ಮ ಆಟೋದವ್ರಿಗೇನೆ ಕೇಳಿದ್ವಿ. ಆವಾಗ ಅವರು ನಮಗೆ ಒಂದು ಪ್ಯಾಕೇಜನ್ನು ಕೂಡ ತೋರಿಸಿದ್ರು. ಅಂದರೆ ತ್ರಿವೇಂದ್ರಮಲ್ಲಿ ನೋಡಬೇಕಾದಂತಹ ಪ್ಲೇಸಸ್ಗಳಿಗೆಲ್ಲ ನಾವೇ ಕರ್ಕೊಂಡು ಹೋಗಿ ಬರ್ತೀವಿ. ಒನ್ ಡೇ ಪೂರ್ತಿ ಸೈಟ್ ಸೀಯಿಂಗ್ ಇರುತ್ತೆ. 1500 ರುಪೀಸ್ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಸರಿ ನಾವಿದ್ಕೊಂಡು ಸರಿ ನೋಡೋಣ, ಫಸ್ಟು ನೀವು ಒಂದು ರೂಮ್ ತೋರಿಸಿ ಅಲ್ಲಿ ನಾವು ಫ್ರೆಶ್ ಅಪ್ ಆಗಿ ಮೊದಲು ಹೋಗಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡಿಕೊಂಡು ಆಮೇಲೆ ಸೈಟ್ ಸೀಯಿಂಗ್ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ವಿ. ಸರಿ ಅಂತೇಳಿ ಇವಾಗ ಅವರು ರೂಮ್ ತೋರಿಸೋದಕ್ಕಿಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲು ನಮ್ಮ ಬಜೆಟ್ ಕೇಳ್ತಾರೆ. ನಮ್ಮ ಬಜೆಟ್ಗೆ ಅನುಗುಣವಾಗಿ ಅವರು ಗೊತ್ತಿರೋವಂಥ ರೂಮ್ಸ್ನ ತೋರಿಸ್ತಾರೆ. ರೂಮ್ ಹೊರಗಿಂದ ನೋಡೋದಕ್ಕೆ ಚೆನ್ನಾಗೇ ಇತ್ತು. ಆದರೆ ಒಂದು ಬ್ಯಾಕ್ ಡ್ರಾಪ್ ಏನಂದರೆ ಈ ರೂಮಲ್ಲಿ ನಮಗೆ ಬಿಸಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಬಿಸಿ ನೀರು ಬಂದಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ರೂಮ್ ಪರವಾಗಿರಲಿಲ್ಲ. ನಾವು ಕೊಟ್ಟಿರುವಂಥ ರೇಟ್ಗೆ ನಾವು ಈ ರೂಮ್ಗೆ ಪೇ ಮಾಡಿದ್ದು 1300 ರುಪೀಸ್. ಬಿಸಿ ನೀರಿನ ವ್ಯವಸ್ಥೆ ಎಲ್ಲ ಇಲ್ಲದೆ ಇರೋ ಕಾರಣ ನಾನು ಈ ರೂಮ್ನ ರೆಕಮೆಂಡ್ ಮಾಡೋದಕ್ಕೆ ಹೋಗಲ್ಲ. ಆದರೂ ಕೂಡ ನಿಮಗೆ ನಂಬರ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ಅವ್ರ ನಂಬರ್ ಕೊಡ್ತೀನಿ. ನೀವು ಹೋದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರೂಮ್ನ ತಗೋಬೋದು. ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗಿ ನಾವು ಮೊದಲು ಹೋಗಿದ್ದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ಇದೆ. ಹಾಗಾಗಿ ಸಪ್ರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಹಾಗೆ ಹೇಗೆ ತಲುಪ್ಬೋದು, ಅಲ್ಲಿನ ಪ್ರೊಸೀಜರ್ಗಳೆಲ್ಲ ಹೇಗಿದೆ ಅನ್ನೋದನ್ನು. ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ಗಳು ಮುಂದೆ ಬರೋದಿದೆ. ಖಂಡಿತ ಆ ವಿಡಿಯೋಗಳಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ಅಂದರೆ ಬೆಂಗಳೂರಿಂದ ತ್ರಿವೇಂದ್ರಂವರೆಗೂ ನಮ್ಮ ಟ್ರೈನ್ ಜರ್ನಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.